ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾರಾಣಿ ಬಂಗ್ಲೆ ಸಂಚಿಕೆ 2. ಬೆಳಗ್ಗೆ ಎದ್ದ ಆದಿತ್ ಕಾಫಿ ಕುಡಿದು ರಾಮಣ್ಣನಿಗೆ ಸ್ವಲ್ಪ ತಮಾಷೆ ಮಾಡಿ ತನ್ನ ತಂದೆಯ ಕಾಲಿಗೆ ನಮಸ್ಕರಿಸಿ ಕೆಲಸಕ್ಕೆ ಹೊರಟನು. ತಂದೆಯ ಕಾಲಿಗೆ ನಮಸ್ಕರಿಸುವುದು ಚಿಕ್ಕ ವಯಸ್ಸಿನಿಂದಲೂ ರೂಢಿಸಿಕೊಂಡು ಬಂದ ಹವ್ಯಾಸ. ವಿಕ್ರಮ್ ಜೊತೆ ಕೆಲಸದ ವಿಷಯ ಮಾತಾಡುತ್ತಿದ್ದ. ಅವರ ಸಹೋದ್ಯೋಗಿ ರಘು ಅಲ್ಲಿಗೆ ಬಂದಿದ್ದ. ಮಾತಾಡುತ್ತಾ ಮುಂದೆ ಮಾಡುವ ಸಿನಿಮಾದ ಬಗ್ಗೆ ಮಾತು ಬಂದಿತ್ತು. ಆದಿತ್ ಅವನು ಮುಂದೆ ಮಾಡಬೇಕೆಂದಿರುವ ದೆವ್ವದ ಸಿನಿಮಾ ಬಗ್ಗೆ ರಘು ಬಳಿ ಹೇಳಿದ್ದ. ದೆವ್ವದ ವಿಷಯ ತೆಗೆದ ತಕ್ಷಣ ವಿಕ್ರಮ್ ಅಲ್ಲಿಂದ ಹೊರಟು ಹೋಗಿದ್ದ. ರಘು ಮಾತಾಡುತ್ತಾ ಅವನಿಗೆ ತಿಳಿದಿರುವ ಒಂದು ನಿಗೂಢ ಮನೆಯ ಬಗ್ಗೆ ಹೇಳಿದ. ಬೆಂಗಳೂರಿನಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣದಾದ ಊರು ರಾಮಪುರ. ಅಲ್ಲೊಂದು ಬಂಗ್ಲೆ ಇದೆ. ಅದರ ಹೆಸರು ಮಹಾರಾಣಿ ಬಂಗ್ಲೆ. ಆ ಜಾಗ ತುಂಬ ನಿಗೂಢವಾಗಿದೆ. ಆ ಬಂಗ್ಲೆಯಲ್ಲಿ ದೆವ್ವ ಆತ್ಮಗಳ ಸಂಚಾರವಿರುತ್ತದೆ ಎಂದು ಅಕ್ಕಪಕ್ಕದ ಜನರು ಹೇಳುತ್ತಿರುತ್ತಾರೆ. ನಿನಗೆ ಸಿನಿಮಾ ಮಾಡಲು ಅದು ತುಂಬ ಸೂಕ್ತವಾದ ಜಾಗ. ಆ ಬಂಗ್ಲೆಯು ನೋಡಲು ತುಂಬ ಭಯಂಕರವಾಗಿರುತ್ತದೆ ಎಂದನು ರಘು. ಹೋ ಹೌದಾ, ಸರಿ, ಹಾಗಾದರೆ ಆ ಬಂಗ್ಲೆ ಕಡೆ ನಾನು ಹೋಗಲೇಬೇಕು ಎಂದನು ಆದಿತ್. ಸರಿಯಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ. ಆ ಬಂಗ್ಲೆ ತುಂಬ ಅಪಾಯಕಾರಿಯಾಗಿ ಇದೆ. ಆ ಕಡೆ ಯಾರೂ ಹೋಗುವುದಿಲ್ಲವಂತೆ. ಹೋಗುವುದಾದರೆ ನೀನು ಹುಷಾರು ಎಂದನು ರಘು. ಸರಿ ಎಂದು ಹೇಳಿ ಇಬ್ಬರು ತಮ್ಮ ಕೆಲಸಕ್ಕೆ ಹೋದರು. ಆದಿತ್ ಲ್ಯಾಪ್ಟಾಪ್ ಹಿಡಿದುಕೊಂಡು ಏನನ್ನೋ ನೋಡುತ್ತಿದ್ದ. ಏನೋ ಅಷ್ಟೊಂದು ಡೀಪಾಗಿ ನೋಡ್ತಿದ್ದೀಯಾ ಎಂದು ಕೇಳಿದ್ದನು ವಿಕ್ರಮ್. ಹೇ, ರಘು ಒಂದು ಜಾಗದ ಬಗ್ಗೆ ಹೇಳಿದ್ದ, ಸೂಪರ್ ಆಗಿದೆ ಎಂದನು ಆದಿತ್. ಯಾಕೋ, ಟೂರ್ ಏನಾದರೂ ಅರೇಂಜ್ ಮಾಡ್ತಿದ್ಯಾ ಹೇಗೆ? ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದೆಯಾ ಎಂದು ಕೇಳಿದ್ದನು ವಿಕ್ರಮ್. ಅಲ್ಲ ಕಣೋ, ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ, ದೆವ್ವದ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಬೆಂಗಳೂರಿನಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಊರು ಇದೆಯಂತೆ. ಆ ಊರಿನ ಹೆಸರು ರಾಮಪುರ. ಅಲ್ಲೊಂದು ಬಂಗ್ಲೆ ಇದೆ. ಅದರ ಹೆಸರು ಮಹಾರಾಣಿ ಬಂಗ್ಲೆ ಅಂತೆ ಎಂದನು ಆದಿತ್. ಹೇ, ಯಾಕೋ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಸಾಯಿಸ್ಬೇಕು ಅಂತಿದ್ದೀಯಾ? ಆ ಹೆಸರು ಕೇಳಿದ್ರೇ ಏನೋ ಒಂಥರ ಭಯ ಆಗುತ್ತೆ. ಆದಿ, ಬೇಡ ಕಣೋ ಅಲ್ಲಿಗೆ ಹೋಗೋದು ಎಂದನು ವಿಕ್ರಮ್. ಹೇ, ಯಾಕೋ ಇಷ್ಟೊಂದು ಹೆದರ್ತೀಯಾ? ಸುಮಾರು ವರ್ಷದ ಹಿಂದೆ ಯಾರೋ ರಾಜ ಕಟ್ಟಿರೋ ಮನೆಯಂತೆ. ಇವಾಗ ಪಾಳು ಬಿದ್ದಿದೆ. ಆ ಊರಿನವರು ಯಾರು ಆ ಕಡೆ ಹೋಗೋದಿಲ್ವಂತೆ. ಕೆಲವು ವರ್ಷದ ಹಿಂದೆ ವಾಸವಿದ್ದವರು ತೀರಿ ಹೋಗಿದ್ದರು. ಅದಾದ ಮೇಲೆ ಆ ಕಡೆ ಯಾರೂ ಹೋಗಿಲ್ಲ. ಅಂಥದ್ದೆಲ್ಲ ಏನು ಇರಲ್ಲ ಕಣೋ ಅಲ್ಲಿ. ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಜನರು ಆ ಕಡೆ ಹೋಗಬಾರ್ದು ಅಂತ ಅಲ್ಲಿ ದೆವ್ವ ಭೂತ ಇದೆ ಅಂತ ಹೇಳಿ ಹೆದರಿಸ್ತಿರ್ತಾರೆ ಅಷ್ಟೇ ಎಂದನು ಆದಿತ್. ನೀನು ಏನು ಬೇಕಾದರೂ ಹೇಳೋ, ನಾನಂತೂ ಬರಲ್ಲ. ಸತ್ಯ ಅಂಕಲ್ಗೆ ಗೊತ್ತಾದರೆ ಚೆನ್ನಾಗಿ ಬೈತಾರೆ ಎಂದನು ವಿಕ್ರಮ್. ಅವ್ರಿಗೆ ಯಾರು ಹೇಳ್ತಾರೆ? ಅವ್ರ ಹತ್ರ ಹೇಳಿದರೆ ಹೋಗೋಕ್ಕೆ ಬಿಡಲ್ಲ ಅಂತ ಗೊತ್ತು. ಅದಕ್ಕೆ ಹೇಳೋದೇ ಬೇಡ. ಕೆಲಸ ಎಲ್ಲ ಮುಗಿದ ಮೇಲೇ ಹೇಳೋದು ಎಂದನು ಆದಿತ್. ಹೇಯ್, ನನ್ನ ಮಾತ್ರ ಅಲ್ಲಿಗೆ ಬಾ ಅಂತ ಹೇಳಬೇಡ. ನಾನಂತೂ ಬರಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟನು ವಿಕ್ರಮ್. ಮನೆಗೆ ಬಂದವನು ಊಟವೆಲ್ಲ ಮುಗಿಸಿದ್ದನು. ರಾತ್ರಿ ಮತ್ತೆ ಅದೇ ಮಹಾರಾಣಿ ಬಂಗ್ಲೆಯನ್ನು ಗೂಗಲ್ನಲ್ಲಿ ಹುಡುಕಿ ನೋಡಿದ. ಅದನ್ನು ಕಂಡಾಗಲೆಲ್ಲ ಆ ಬಂಗ್ಲೆ ಕಡೆ ಹೋಗಬೇಕು ಅನ್ನೋ ಆಸೆ ಅವನಿಗೆ ಜಾಸ್ತಿ ಆಗುತ್ತಿತ್ತು. ಒಂದು ಬಾರಿ ಅಲ್ಲಿಗೆ ಹೋಗಿ ಅಲ್ಲೊಂದು ಸಿನಿಮಾ ತೆಗೆಯಲೇಬೇಕು ಎಂದು ಚಡಪಟಿಸುತ್ತಿತ್ತು ಅವನ ಮನಸ್ಸು. ಸತ್ಯಾನಂದ್ ಅವರಿಗೆ ತಿಳಿದರೆ ಖಂಡಿತ ಹೋಗಲು ಬಿಡುವುದಿಲ್ಲ ಎಂದು ತಿಳಿದಿತ್ತು ಅವನಿಗೆ. ಅದಕ್ಕೆ ಸುಳ್ಳು ಹೇಳಿ ಹೋಗೋಣವೆಂದು ಅಂದುಕೊಂಡಿದ್ದ. ಯಾವುದಾದರೂ ಬೇರೆ ಸಿನಿಮಾ ತೆಗೆಯಲು ಬೇರೆ ಊರಿಗೆ ಹೋಗುವುದು ಎಂದು ಹೇಳಿ ಅಲ್ಲಿಂದ ಮಹಾರಾಣಿ ಬಂಗ್ಲೆಗೆ ಹೋಗಿ ಜಾಗ ಹೇಗಿದೆ ಎಂದು ತಿಳಿದುಕೊಂಡು ನಂತರ ಆರ್ಟಿಸ್ಟ್ಗಳನ್ನು ಕರೆಸಿ ಸಿನಿಮಾ ಶೂಟಿಂಗನ್ನು ಪ್ರಾರಂಭಿಸೋಣ ಎಂದುಕೊಂಡನು. ಮತ್ತದೇ ಮಹಾರಾಣಿ ಬಂಗ್ಲೆಯನ್ನು ನೋಡುತ್ತಾ ನಿದ್ದೆಗೆ ಜಾರಿದ್ದ. ಬೆಳಗ್ಗೆ ಬಂದವನೇ ಚಲನಚಿತ್ರ ಕೇಂದ್ರಕ್ಕೆ ಬಂದು ರಘುವನ್ನು ಭೇಟಿ ಮಾಡಿದ್ದ. ಆ ಬಂಗ್ಲೆಗೆ ಹೋಗೋಣವೆಂದಿದ್ದೇನೆ. ಆದರೆ ನಾನು ಅಲ್ಲಿಗೆ ಹೋಗುತ್ತಿದ್ದೇನೆಂದು ಸತ್ಯ ಅಂಕಲ್ಗೆ ಗೊತ್ತಾಗಬಾರ್ದು.
ಬೇರೆ ಕಡೆ ಶೂಟಿಂಗ್ ಎಂದು ಹೇಳಿ ಹೋಗುತ್ತೇನೆ. ನಂತರ ಆರ್ಟಿಸ್ಟ್ಗಳನ್ನು ಕರೆಸುತ್ತೇನೆ. ಮೊದಲಿಗೆ ಆ ಜಾಗ, ಆ ಊರು ಹೇಗೆ ಎಂದು ನಾನು ತಿಳಿಯಬೇಕಲ್ಲವೇ? ನಾನು ಈ ವಿಷಯವನ್ನು ಅಂಕಲ್ ಬಳಿ ಹೇಳುವುದಿಲ್ಲ. ನೀನು ಹೇಳಬೇಡ ಎಂದನು ಆದಿತ್. ಸರಿ, ಹೇಳಲ್ಲ. ಯಾರಾಗಿರೋ ನೀನು? ನಿನ್ನೊಂದಿಗೆ ಯಾರನ್ನ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದ್ದನು ರಘು. ವಿಕ್ರಮ್, ರಂಜಿತಾ, ವಿನಯ್, ಮಧು ಎಂದನು ಆದಿತ್. ಸರಿ, ಹುಷಾರು. ಅವರಿಗೆಲ್ಲ ಎಲ್ಲಿಗೆ ಹೋಗ್ತಿರೋದು ಅಂತ ಗೊತ್ತಾ ಎಂದು ರಘು ಕೇಳಿದಾಗ, ಇಲ್ಲ, ಇನ್ನೂ ಹೇಳಿಲ್ಲ. ಮೊದಲು ಸತ್ಯ ಅಂಕಲ್ಗೆ ಹೇಳಿ ಆಮೇಲೆ ಅವರಿಗೆ ತಿಳಿಸುತ್ತೇನೆ ಎಂದನು ಆದಿತ್. ಸರಿ ಎಂದು ಹೇಳಿ ರಘು ಅವನ ಕೆಲಸಕ್ಕೆ ಹೋದನು. ಆದಿತ್ ಸತ್ಯಾನಂದ್ ಅವರ ಬಳಿ ಮಾತಾಡಲು ಬಂದನು. ಅವರನ್ನು ಕ್ಯಾಬಿನ್ನಲ್ಲಿ ಕಂಡು, ಅಂಕಲ್ ಬ್ಯುಸಿ ಇದ್ದೀರಾ? ನಿಮ್ಮ ಜೊತೆ ಮಾತಾಡಬೇಕಿತ್ತು ಎಂದನು ಆದಿತ್. ಬಾ ಆದಿ, ನಿನಗೆ ನನ್ನ ಜೊತೆ ಮಾತಾಡಲು ಅನುಮತಿ ಏಕೆ? ಬಾ ಎಂದರು ಸತ್ಯಾನಂದ್. ಒಳಗೆ ಬಂದು ಅವರ ಮುಂದೆ ಕುಳಿತುಕೊಂಡನು ಆದಿತ್. ಅವನೇ ಮಾತು ಮುಂದುವರಿಸುತ್ತಾ, ಅಂಕಲ್, ನಾನೊಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಈಗಾಗಲೇ ಆ ಸಿನಿಮಾಕ್ಕೆ ಜಾಗ ನೋಡಿದ್ದೇನೆ. ಒಮ್ಮೆ ನಾನು ಹೋಗಿ ಜಾಗ ನೋಡುತ್ತೇನೆ. ಆಮೇಲೆ ಆ್ಯಕ್ಟರ್ಸ್ನ ಕರೆಸುತ್ತೇನೆ. ಅಲ್ಲಿಗೆ ಹೋಗಲು ಒಪ್ಪಿಗೆ ಪಡೆಯಲು ಬಂದೆ ಎಂದನು ಆದಿತ್. ಸರಿ, ಹೋಗಿ ಮೊದಲು ಜಾಗ ನೋಡು ಎಂದರು ಸತ್ಯಾನಂದ್. ಮತ್ತೆ ಮಾತು ಮುಂದುವರಿಸಿ, ದೆವ್ವದ ಸಿನಿಮಾ ಅಲ್ಲ ತಾನೇ ಎಂದು ಕೇಳಿದ್ದರು. ಇಲ್ಲ ಅಂಕಲ್, ನಾನು ದೆವ್ವದ ಸಿನಿಮಾ ಮಾಡಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಂತ ಗೊತ್ತು. ಅದಕ್ಕೆ ಆ ದೆವ್ವದ ಸಿನಿಮಾ ಮಾಡೋ ಆಸೆನೇ ಬಿಟ್ಟಿದ್ದೀನಿ ಎಂದು ಸುಳ್ಳು ಹೇಳಿದ್ದ ಆದಿತ್. ಅವರ ಕ್ಯಾಬಿನ್ನಿಂದ ಹೊರಬಂದು ವಿಕ್ರಮ್ನನ್ನು ಹುಡುಕುತ್ತಾ ಹೊರಟನು. ಅವನ ಬಳಿ ಬಂದು ರಾಮಪುರಕ್ಕೆ ಹೋಗುವ ವಿಷಯ ತಿಳಿಸಿದನು. ನಾನು ಬರಲ್ಲ ಆದಿ, ನನಗೆ ತುಂಬ ಭಯ ಆಗುತ್ತೆ. ಪ್ಲೀಸ್ ನನ್ನ ಬಿಟ್ಟು ಬಿಡು, ಯಾರನ್ನಾದರೂ ಕರ್ಕೊಂಡೋಗು ಎಂದನು ವಿಕ್ರಮ್. ನಾವಿಬ್ಬರೇ ಅಲ್ಲ ಕಣೋ, ನಮ್ಮ ಜೊತೆ ವಿನಯ್, ರಂಜಿತಾ, ಮಧುನು ಬರ್ತಾರೆ ಎಂದನು. ಏನು, ಮಧು ಬರ್ತಾಳಾ? ಹಾಗಿದ್ರೆ ನಾನು ಬರ್ತೇನೆ. ಅವಳೊಂದಿಗೆ ಸಮಯ ಕಳೆಯಬಹುದಲ್ಲ ಎಂದು ಖುಷಿಯಿಂದ ಹೇಳಿದ್ದನು ವಿಕ್ರಮ್. ನಂತರ ರಂಜಿತಾ, ವಿನಯ್ ಹಾಗೂ ಮಧು ಬಳಿ ಸಿನಿಮಾ ಶೂಟಿಂಗ್ಗೆ ಜಾಗ ನೋಡಲು ಹೋಗಬೇಕು ಎಂದು ಹೇಳಿದನು. ನಿಜವಾಗಿಯೂ ವಿಷಯ ಹೇಳಿರಲಿಲ್ಲ. ಯಾವುದೋ ಬೇರೆ ಶೂಟಿಂಗ್ಗೆ ಜಾಗ ನೋಡುವುದು ಎಂದು ಅವರನ್ನೆಲ್ಲ ಒಪ್ಪಿಸಿದ್ದನು. ನಂತರ ರಂಜಿತಾ, ವಿನಯ್ ಹಾಗೂ ಮಧು ಬಳಿ ಸಿನಿಮಾ ಶೂಟಿಂಗ್ಗೆ ಜಾಗ ನೋಡಲು ಹೊರಡಬೇಕು ಎಂದು ಹೇಳಿದನು. ನಿಜವಾದ ವಿಷಯ ಹೇಳಿರಲಿಲ್ಲ. ಯಾವುದೋ ಬೇರೆ ಶೂಟಿಂಗ್ಗೆ ಜಾಗ ನೋಡುವುದು ಎಂದು ಅವರೆಲ್ಲರೂ ಒಪ್ಪಿಕೊಂಡರು. ವಿಕ್ರಮ್ ಮಧುವನ್ನು ಪ್ರೀತಿಸುತ್ತಿದ್ದ. ಮಧು ಅವನನ್ನು ತಿರಸ್ಕರಿಸಿದ್ದಳು. ವಿಕ್ರಮ್ನ ತಮಾಷೆಯ ಬುದ್ಧಿ ಮಧುಗೆ ಇಷ್ಟ ಆಗುತ್ತಿರಲಿಲ್ಲ. ಆದರೂ ವಿಕ್ರಮ್ ತುಂಬ ಹರಸಾಹಸ ಪಡುತ್ತಿದ್ದ ಅವಳನ್ನು ಒಪ್ಪಿಸಲು. ಅವಳು ಮಾತ್ರ ಅವನನ್ನು ತಿರುಗಿಯೂ ನೋಡುತ್ತಿರಲಿಲ್ಲ. ವಿನಯ್ ಹಾಗೂ ರಂಜಿತಾ ಒಟ್ಟಿಗೆ ಕೆಲಸಕ್ಕೆ ಸೇರಿದವರು. ಇಬ್ಬರು ಮೊದಲಿನಿಂದಲೇ ಪ್ರೀತಿಸುತ್ತಿದ್ದರು. ಇನ್ನು 2 ದಿನ ಬಿಟ್ಟು ರಾಮಪುರಕ್ಕೆ ಪ್ರಯಾಣ ಬೆಳೆಸಲಿದ್ದರು 5 ಜನ. ಸಿನಿಮಾ ತೆಗೆಯಲು ಹೋಗುತ್ತಿರುವ ವಿಷಯವನ್ನು ಸತ್ಯಾನಂದ್ ಅವರು ಒಪ್ಪಿಕೊಂಡದ್ದನ್ನು ರಘು ಬಳಿ ಹೇಳಿದ. ರಘು, ಒಳ್ಳೆಯದಾಗಲಿ, ಈ ಬಾರಿಯಾದರೂ ನಿನ್ನ ಪ್ರಯತ್ನ ಫಲಿಸಲಿ. ನೀನು ಹುಷಾರಾಗಿರು ಎಂದಿದ್ದನು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.